ಬುದ್ಧಿ ಇರುವ ಗೊಂಬೆಯು ಕಾಲು ನಡೆಸಿದಂತೆ. ಒಂದು ನಿಮಿಷದಲ್ಲಿ ಪ್ರಜಾಕೀಯ ಅಂತಂದ್ರೆ ಏನೇನು? ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ನಿಮ್ಮ ಪ್ರಕಾರ ಈಗ ರಾಜಕಾರಣಿಗಳು ಕರೆಕ್ಟ್ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಬರ್ತಾ ಬರ್ತಾ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದ್ರೆ ಕೋಟಿ ಕೋಟಿ ಹೂಡಿಕೆ ಮಾಡುವಂತ ಬಿಸ್ನೆಸ್ ತರ ಆಗೋಗ್ಬಿಟ್ಟಿದೆ ರಾಜಕೀಯ. ಕಾಕ್ರೋಚ್ ಜನತಾ ಪಾರ್ಟಿ ಇದ್ರ ಬಗ್ಗೆ ನಿಮ್ಮ ನಿಲುವೇನ್ ಸರಿ? ಭಯ ಹುಟ್ಟಿಸೋ ಕಥೆ ಅದು actually. ಎಲ್ಲರೂ ಬಂದು 1,000, 2,000, 1,000, 2,000 ಕೊಡ್ತಾ ಇರ್ತಾರೆ. ಅಂತವ್ರಿಗಲ್ಲ ಪ್ರಜಾಕೀಯ. ನೀವು ಎಷ್ಟೊತ್ತಿ ಅಂತ ಇದನ್ನೇ ರಿಪೀಟ್ ಮಾಡ್ತೀರಾ ಅಂತ. ಪ್ರಜಾಕೀಯ ಅನ್ನೋದು ತುಂಬಾ ಡೈರೆಕ್ಟ್ ಆಗ್ಬಿಡುತ್ತೆ ಅಪ್ರೋಚ್ ಅಂತ ನಂಗೆ ಅನಿಸ್ತದೆ ಸರ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಪರೆನ್ಸಿ, ಬದಲಾವಣೆ ಅಂತೆಲ್ಲ ಮಾತಾಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಜನರಿಗೆ ಏನು ಹೇಳ್ತೀವಿ, ಓಟ್ ಹತ್ರ ಮಾತಾಡ್ಬಿಡ್ತೀವಿ. ಹೇಳ್ಬೋದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಈ ಥರ ಟೆಕ್ನಾಲಜಿ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ಬೋದು, ಅಷ್ಟೇ ಆಶ್ವಾಸನೆ ಕೊಡ್ಬೋದು. ಬಟ್ ಮಾಡೋದು ಪೀಪಲ್ ಆರ್ ಲಿಟಲ್ ಇರ್ರೆಸ್ಪಾನ್ಸಿಬಲ್. ನನಗೆ ಬದಲಾವಣೆ ಆಗಲ್ಲ, ನಿರಾಶಾದಾಯಕರಾಗಿದ್ರೆ ನೀವು ಹಂಗೆ ಇದ್ಬಿಡಿ. ಹೀರೋ ಒಬ್ರು ಬಂದ್ರು ಅವ್ರನ್ನ ದೇವ್ರ ತರ ನೋಡ್ತೀವಿ, ಯಾರೊಬ್ಬ ಪೊಲಿಟಿಷಿಯನ್ ಬಂದ್ರೆ ಐಡಿಯಲ್ ವರ್ಷಿಪ್ ಮಾಡ್ತೀವಿ. ಇನ್ನೊಂದು ನೇಪಾಳ ಆಗತ್ತಷ್ಟೇ. ನಿಮ್ಗೆ ಯಾವಾಗ ಅಂದರ್ ಬೀರುತ್ತೋ ಬಾಹರ್ ಬೀಳುತ್ತೋ ಗೊತ್ತಿಲ್ಲ. ಯಾಕೆ ಚೇಂಜ್ ಅನ್ನೋದು 100% ಸ್ಟ್ರಾಂಗ್ ಆಗಿ ಬಂದೇ ಬರುತ್ತೆ ಸರ್. ನನ್ನ ಜನರೇಷನ್ ಆದ್ರೂ ನಾನು ನೋಡ್ತೀನಿ. ಮಿನಿಮಮ್ 1,000-2,000 ಕೋಟಿ ಬೇಕು, ಕಡಿಮೆ ಅಂತ. ನನ್ನ ಪ್ರಕಾರ ತುಂಬಾ ಜನ ರಾಜಕೀಯದವರೇ ಪ್ರಜಾಕೀಯನ ಅಡಾಪ್ಟ್ ಮಾಡ್ಕೊಳ್ಳೋ ಥರನೂ ಇದೆ. ನನಗೆ ನಾನು ಆ ಮೈಂಡ್ ಸೆಟ್ ಅಲ್ಲೇ ಇಲ್ಲ ಸರ್. ನಾನೇನೋ ದೊಡ್ಡ ಏನೋ ದೇಶ ಸರಿ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆನೂ ಇಲ್ಲ, ಅಹಂಕಾರನೂ ಇಲ್ಲ.